ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಹೊಸ ರೇಷನ್ ಕಾರ್ಡ್ಗಾಗಿ ಅರ್ಜಿಗಾಗಿ ಯಾರೆಲ್ಲ ಕಾಯ್ತಾ ಇದ್ದೀರೋ ಹಾಗೂ ತಿದ್ದುಪಡಿ ಮಾಡಲಿಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರೋ ಡೇಟನ್ನು ಅಪ್ಡೇಟ್ ಮಾಡಿದ್ದಾರೆ. ಯಾವ ಡೇಟಿಗೆ ಅಪ್ಲಿಕೇಶನ್ನ ಹಾಕೋದು, ಹಾಗೆ ಸರ್ಕಾರ ಬಂದುಬಿಟ್ಟು ಏಪ್ರಿಲ್ 1ನೇ ತಾರೀಕಿಗೆ ಅಪ್ಲಿಕೇಶನ್ ಓಪನ್ ಆಗುತ್ತಂತ ಹೇಳಿತ್ತು. ಆದರೆ ಅಪ್ಲಿಕೇಶನ್ ಏಪ್ರಿಲ್ 1ಕ್ಕೆ ಓಪನ್ ಆಗಿಲ್ಲ. ಹಾಗಾದರೆ ಯಾವ ತಾರೀಕಿಗೆ ತಿದ್ದುಪಡಿಗೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಯಾರು ವಿಡಿಯೋನ ನಿಲ್ಲಿಸಿ ನೋಡಬೇಡಿ, ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಹಾಗಾದರೆ ನಿಮ್ಮ ಚಾನಲ್ಗೆ ಇನ್ನೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಇದೇ ರೀತಿಯ ನಿಖರ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ವಿಡಿಯೋಗೊಂದು ಸಪೋರ್ಟಿಗೆ ಲೈಕ್ ಮಾಡಿ, ಕಮೆಂಟಲ್ಲಿ ನೀವು ಯಾವ ಜಿಲ್ಲೆಯಿಂದ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ರೇಷನ್ ಕಾರ್ಡ್ ಬಂದುಬಿಟ್ಟು APL BPLಗೆ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಏನೆಲ್ಲ ದಾಖಲಾತಿ ನೀವು ಈ ಮಾಡಿ ಇಟ್ಕೊಳ್ಳಿ. ಮೊದಲನೇದಾಗಿ ನಿಮಗೆ ಜಾತಿ ಇರ್ಬೋದು, ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಇಷ್ಟು ಡಾಕ್ಯುಮೆಂಟ್ನ ಇಂಪಾರ್ಟೆಂಟಾಗಿ ನೀವು ತೆಗೆದಿಟ್ಕೊಳ್ಬೇಕಾಗತ್ತೆ. ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು, 6 ವರ್ಷದಿಂದ ಚಿಕ್ಕ ಮಕ್ಕಳಿಗೆ ಬೇಕಾದರೆ ನಿಮ್ಗೆ ಜನನ ಪ್ರಮಾಣ ಪತ್ರ ಕಂಪಲ್ಸರಿಯಾಗಿ ಬೇಕಾಗುತ್ತೆ. ಹಾಗಾದರೆ ಯಾವ ಡೇಟಿಗೆ ನಿಮಗೆ ಅಪ್ಲಿಕೇಶನನ್ನು ಓಪನ್ ಆಗುತ್ತೆ, ಎಲ್ಲೋ ಅಪ್ಲಿಕೇಶನ್ನ ಹಾಕಬೇಕು ಅನ್ನೋದಾದರೆ ಮುಖ್ಯವಾಗಿ ನಿಮ್ಮದು CSK ಸೆಂಟ್ರು ಮತ್ತು ಗ್ರಾಮ ಪಂಚಾಯತ್ ಬಾಪೂಜಿ ಸೇವಾ ಕೇಂದ್ರ, ಇಲ್ಲಿ ಅಪ್ಲಿಕೇಶನ್ನ ಆಪ್ಷನನ್ನು ಆಹಾರ ಇಲಾಖೆ ಕೊಡುತ್ತೆ. ಹಾಗಾದರೆ ರಾಜ್ಯ ಸರ್ಕಾರ ಒಂದು ಆಹಾರ ಇಲಾಖೆಗೆ ಒಂದು ಅಧಿಕೃತವಾದ ಮಾಹಿತಿಯನ್ನು ನೀಡಿದೆ. ಏನಂತ ಹೇಳಿದರೆ, ಕೆಲವೊಂದು ಇಂಪಾರ್ಟೆಂಟಾಗಿ ಈ ಹೊಸ ರೇಷನ್ ಕಾರ್ಡು ಅಥವಾ ತಿದ್ದುಪಡಿ ಮಾಡಲಿಕ್ಕೆ ಮೆಡಿಕಲ್ ಎಕ್ಸ್ಪೆನ್ಸ್ ಮೆಡಿಕಲ್ಲಿಗೆ ಯಾರೆಲ್ಲ ಅಂದರೆ ಇಂಜುರಿ ಆಗಿರ್ತಾರೆ, ಮೆಡಿಕಲ್ ಎಮರ್ಜೆನ್ಸಿ ಯಾರಿಗೆಲ್ಲ ಇರ್ತದೋ ಅಂಥವ್ರಿಗೆ ಮಾತ್ರ ದಯವಿಟ್ಟು ಕೇಳಿಸ್ಕೊಳ್ಳಿ ಇನ್ನೊಮ್ಮೆ ಸ್ನೇಹಿತರೆ. ಮೆಡಿಕಲ್ಲು ಚಿಕಿತ್ಸೆಗೋಸ್ಕರ ಯಾರೆಲ್ಲ ಈಗ ಬೇಕಾಗಿದೆಯೋ ಅವ್ರಿಗೆ ಮಾತ್ರ ಹೊಸ ರೇಷನ್ ಕಾರ್ಡ್ ಇರ್ಬೋದು, ತಿದ್ದುಪಡಿ ಇರ್ಬೋದು, ಅಂಥವರಿಗೆ ಆಪ್ಷನ್ ಮಾತ್ರ ಕೊಡ್ತಾ ಇದೆ. ಅದು 1 ರಿಂದ 2 ಗಂಟೆ 4 ಗಂಟೆ ಹೆಚ್ಚಿಗೆ ಆಪ್ಷನ್ ಆನ್ಲೈನಲ್ಲಿ ಓಪನ್ ಆಗುತ್ತೆ. ಹಾಗಾದರೆ ಬೇರೆಯವರು ಇತರರು ಅರ್ಜಿಯನ್ನು ಸಲ್ಲಿಸ್ಬೋದು, ಅವರಿಗೇನು ಸಮಸ್ಯೆ ಆಗೋದಿಲ್ಲ ಅಪ್ಲಿಕೇಶನ್ ಹಾಕಿದ್ರೆ. ಹಾಗಾದರೆ ಆಹಾರ ಇಲಾಖೆ ಅದನ್ನ ಕೂಡಲೇ ಇತರರ ಅಪ್ಲಿಕೇಶನಿಗೆ ಅಪ್ರೂವಲ್ನ ಕೊಡೋದಿಲ್ಲ. ಇದನ್ನ ಒಂದು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾದ ಅಂಶ. ಯಾರೆಲ್ಲ ಮೆಡಿಕಲ್ ಎಮರ್ಜೆನ್ಸಿ ಇದೆಯೋ, ಆಸ್ಪತ್ರೆಗೆ ಸೇರಿಸ್ಕೊಂಡು ಈ ಆಯುಷ್ಮಾನ್ ಕಾರ್ಡ್ ಇನ್ನಿತರ ಕಾರ್ಡಿಗೆ ಕಾಯ್ತಾ ಇರ್ತಿರೋ ಅಂಥವರು ಅಪ್ಲಿಕೇಶನ್ನ ಹಾಕಲಿಕ್ಕೆ ನಾಳೆ ಮತ್ತು ನಾಳಿದ್ದು 10 ರಿಂದ 12 ಗಂಟೆ ತನಕ ಆಪ್ಷನನ್ನು ಸರ್ಕಾರ ಒಂದು ಕೊಡುತ್ತೆ. ನಾವು ಹೇಳಿದ್ದ ದಾಖಲೆಯೊಂದಿಗೆ ನೀವು ಬಾಪೂಜಿ ಸೇವಾ ಕೇಂದ್ರ ಇರ್ಬೋದು, CSK ಸೆಂಟರ್ ಇರ್ಬೋದು, ಈ ಥರ ಒಂದು ಸೆಂಟ್ರಿಗೆ ಹೋಗ್ಬಿಟ್ಟು ನಿಮ್ಮ ದಾಖಲೆಯನ್ನು ಕೊಟ್ಟಿದ್ರೆ ಎಮರ್ಜೆನ್ಸಿಯಾಗಿ ನಿಮಗೆ ಮಾಡಿಕೊಡ್ತಾರೆ. ಅದನ್ನ ಪೂರ್ತ ದಾಖಲೆಯನ್ನು ನೀವು ಆಹಾರ ಇಲಾಖೆಗೆ ಸಬ್ಮಿಟ್ ಮಾಡಿದರೆ ಕೂಡಲೇ ಅವರು ಅಕ್ನಾಲಜ್ಮೆಂಟ್ ಸ್ಲಿಪ್ ಕೊಡ್ತಾರೆ, ನಿಮಗೊಂದು ಪ್ರತಿ ಕೊಡ್ತಾರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದಕ್ಕೆ. ಅದನ್ನು ಪ್ರತಿಯನ್ನು ಹಿಡ್ಕೊಂಡು ಹೋಗ್ಬಿಟ್ಟು ನೀವು ಆಹಾರ ಇಲಾಖೆಗೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಈ ಸ್ಲಿಪ್ಪನ್ನು ನೀವು ತೋರಿಸಿದ ಕೂಡಲೇ ಇಮಿಡಿಯೇಟ್ಲಿ ನಿಮಗೆ ಪ್ರಿಂಟೌಟು ತೆಗೆದುಕೊಡ್ತಾರೆ. ದಯವಿಟ್ಟು ಗಮನಿಸಿ ಸ್ನೇಹಿತರೆ, ಈ ಮೆಡಿಕಲ್ ಚಿಕಿತ್ಸೆಗೋಸ್ಕರ ಈ ಒಂದು ಆಪ್ಷನನ್ನು ಕೊಡ್ತಾ ಇರೋದು ಅಂಥವರು ಆಪ್ಷನಿಗೆ ಈ ಒಂದು ಅರ್ಹತೆಯನ್ನು ಅಂದರೆ ಈ ಉಪಯೋಗವನ್ನು ಮಾಡಿಕೊಳ್ಳಿ. ಹಾಗೆ ಇನ್ನಿತರರು ಅಪ್ಲಿಕೇಶನ್ನ ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ಹಾಗಾದರೆ ಸಮಸ್ಯೆಯಿಂದ ಲೋಕಸಭೆ ಎಲೆಕ್ಷನ್ ಆದಮೇಲೆ ನಿಮಗೆ ಎಲ್ಲ ಅಪ್ರೂವಲನ್ನು ಕೊಡ್ಬೋದಂತ ಸರ್ಕಾರದಿಂದ ಒಂದು ಮಾಹಿತಿಯನ್ನು ದೊರಕಿದೆ ಸ್ನೇಹಿತರೆ. ಈ ಎಲ್ಲ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗಿರ್ಬೋದು, ಯಾರೆಲ್ಲ APL BPL ಅರ್ಜಿಯನ್ನು ಹಾಕಲಿಕ್ಕೆ ಕಾಯ್ತಾ ಇದ್ದೀರೋ ಅವರಿಗೆಲ್ಲರಿಗೂ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಇದೇ ರೀತಿಯ ನಿಖರ ಸರಿಯಾದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ತಪ್ಪದೆ ನಿಮ್ಮ ಜಿಲ್ಲೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ಸ್ನೇಹಿತರೆ. ಎಲ್ಲರಿಗೂ ಶುಭ ದಿನ, ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.